ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್ ಆ್ಯಂಡ್ ಟೀಚರ್. ಓಕೆ ವೀಕ್ಷಕರೇ, ಇವತ್ತು ಫಸ್ಟಿಗೆ ಶಫಲ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಯಾವ ಕಾರ್ಡಲ್ಲಿ ಏನಿದೆ ಅಂಥೇಳಿ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ನಿಮ್ಮ ಹೆಸರನ್ನು, ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ರೈಟ್ ಗೈಡೆನ್ಸ್ ಕೊಡೋಕ್ಕೆ ತಿಳಿಸಿ. ಅವರ ಎನರ್ಜಿಸ್ ಹೇಗಿದೆ, ಓಕೆ, ಅವ್ರು ಏನು ಸಿಚುವೇಷನಲ್ಲಿದ್ದಾರೆ, ಏನು ಫೀಲ್ ಇಟ್ಕೊಂಡಿದ್ದಾರೆ, ಏನು ಥಾಟ್ ಪ್ರಾಸೆಸ್ ಇಟ್ಕೊಂಡಿದ್ದಾರೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಜೊತೆಗಿನ ಫ್ಯೂಚರ್ ಬಗ್ಗೆ, ನಿಮ್ಮ ಪ್ರೆಸೆಂಟ್ನ ಫ್ಯೂಚರ್ ಬಗ್ಗೆ, ಓಕೆ ನಿಮ್ಮ ಪ್ರೆಸೆಂಟ್ನ ಕರೆಂಟ್ ಎನರ್ಜೀಸ್ ಬಗ್ಗೆ ಆ್ಯಂಡ್ ನಿಮ್ಮ ಫ್ಯೂಚರ್ ಜೊತೆಗೆ ಏನು ಎನರ್ಜೀಸ್ ಹೊಂದ್ಕೊಂಡಿದ್ದಾರೆ, ಇದನ್ನೆಲ್ಲ ನಾವಿವತ್ತು ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ವಿಡಿಯೋನ ಕ್ಲೈಮ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ನ್ಯೂ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಿ, ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಹೈಪ್ ಕೂಡ ಮಾಡ್ಬೋದು. ಲೈಕ್ ಮಾಡಿದಾಗ ಹೈಪ್ ಬರುತ್ತೆ, ಸೊ ಅಲ್ಲಿ ಪಾಯಿಂಟ್ಸ್ ಇರುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ರೀಡಿಂಗ್ಸು ನಿಮ್ಮ ಮುಂದೆ ನಿಮ್ಮ ಅಂಗೈಯಲ್ಲಿ ಇರುತ್ತೆ. ಓಕೆ, ಮೆಸೇಜ್ ಆರ್ ಕಾಲ್. ಡಿವೈನಿಂದನೂ ಮೆಸೇಜಸ್ ಬರ್ತಾಯಿದೆ, ನಿಮ್ಮ ಪರ್ಸನ್ನಿಂದನೂ ಮೆಸೇಜಸ್ ಬರ್ತಾಯಿದೆ, ಅಥವಾ ಇಲ್ಲಿ ಕೆಲವೊಂದು ಮೆಸೇಜಸ್ಸು ನಿಮ್ಮ ಎನರ್ಜಿಸು ಆಗಿರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಜೊತೆಗೆ ಕಪಲ್ಸ್ ರೀಡಿಂಗ್ ಆಗಿರೋ ಕಾರಣದಿಂದ, ಲವರ್ಸ್ ರೀಡಿಂಗ್ಸ್ ಆಗಿರೋದ್ರಿಂದ, ರಿಲೇಷನ್ಶಿಪ್ ರೀಡಿಂಗ್ ಆಗಿರೋದ್ರಿಂದ ಸಮ್ಟೈಮ್ಸು ನಿಮ್ಮ ಭಾವ ಇಲ್ಲಿ ಕಾಣೋ ಚಾನ್ಸಸ್ ಇದೆ. ಬಹುಶಃ ಇಲ್ಲಿ ಕೆಲವ್ರದ್ದು ನಿಮ್ಮ ಕ್ರಶ್ ಬಗ್ಗೆ ನೀವು ರೀಡಿಂಗ್ ನೋಡ್ತಾ ಇರ್ಬೋದು. ಓಕೆ, ಓಕೆ, ನಿಮ್ಮ ಪರ್ಸನ್ ನಿಮ್ಮ ಮೆಸೇಜ್ಗಾಗಿ, ನಿಮ್ಮ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಅಥವಾ ನೀವು ಅವರ ಮೆಸೇಜ್ ಅಥವಾ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇರೋ ಎನರ್ಜೀಸಲ್ಲಿ ನೀವು ನಿಮ್ಮ ಪರ್ಸನ್ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಅದ್ರ ಜೊತೆಗೆ ನ್ಯೂ ಲವ್ ಆರ್ ಮ್ಯಾರೇಜ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಕೆಲವ್ರದ್ದು ಸೆಕೆಂಡ್ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ. ಯಾರು ಸೆಕೆಂಡ್ ಮ್ಯಾರೇಜಿಗಾಗಿ ನೋಡ್ತಾ ಇದ್ದರೆ, ಅಥವಾ ನಿಮ್ಮದು ಬ್ರೇಕಪ್ ಆಗಿರ್ಬೋದು, ಸೊ ಹೊಸ ಪ್ರೀತಿಗಾಗಿ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಓಕೆ, ಅಥವಾ ನೀವು ಇಲ್ಲಿ ಕಂಪ್ಲೀಟ್ಲಿ ಸಿಂಗಲ್ಸ್ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ಬರೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ. ಓಕೆ, ಹೊಸತನವನ್ನು, ಹೊಸ ಲವ್, ಇದು ನನಗಿಲ್ಲಿ ಬರ್ತಾ ಇರೋ ಎನರ್ಜೀಸ್ ಹೇಗಂದರೆ, ಖಾಲಿ ನಿಮಗೆ ರೊಮ್ಯಾಂಟಿಕ್ ವೈಸು ಲವ್ ಮಾತ್ರ ಅಲ್ಲ, ಇನ್ಯಾರಿಂದಾದರೂ ಹೊಸ ರೀತಿಯ ಪ್ರೀತಿ ಸಿಗ್ಬೋದು. ನಾನ್ ರೊಮ್ಯಾಂಟಿಕ್ಲಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ಎನರ್ಜೀಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಕೆಲವ್ರದ್ದು ಮ್ಯಾರೇಜ್ ಪಾಸಿಬಿಲಿಟಿ ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಫ್ರೂಟ್ ಆ್ಯಂಡ್ ಫುಡ್ ಅಂತ ಬರ್ತಾಯಿದೆ. ಸೊ ನೀವೇನಾದರೂ ಹಣ್ಣು ತಿನ್ನೋದು ಬಿಟ್ಟಿದ್ರೆ, ಫುಡ್ಡು ಸರಿಯಾಗಿ ತೊಗೊಳ್ತಾ ಇಲ್ಲ ಅಂತಂದರೆ ನಿಮಗಾಗಿ ಮೆಸೇಜಸ್ಸು ಫ್ರೂಟ್ಸ್ ತಿನ್ನಿ, ಹಣ್ಣು ತಿನ್ನಿ ಅಂತ. ಓಕೆ, ನಾವು ಇದೆಲ್ಲ ತಿಂತಾ ಇದ್ದೀವಿ, ನೋ ಪ್ರಾಬ್ಲಮ್ ಅಂದರೆ ನೀವು ಫ್ರೂಟ್ ಅಥವಾ ಫುಡ್ಡನ್ನು ಡೊನೇಟ್ ಮಾಡಬೇಕು. ಅಗತ್ಯ ಇರೋರಿಗೆ, ಪ್ರಾಣಿ ಪಕ್ಷಿಗಳಿಗೆ ಫ್ರೂಟ್ಸನ್ನು ಕೊಡ್ಬೋದು, ಫುಡ್ಡನ್ನು ಕೊಡ್ಬೋದು, ಅಥವಾ ಅಗತ್ಯ ಇರುವಂತಹ ವ್ಯಕ್ತಿಗಳಿಗೆ ಫುಡ್ ಕೊಡ್ಬೋದು, ಅಥವಾ ಹಾಸ್ಪಿಟ್ಲಿಗೆ ಹೋಗ್ಬೋದು, ಅಥವಾ ಅನಾಥಾಶ್ರಮ, ವೃದ್ಧಾಶ್ರಮ ಇಂಥ ಕಡೆ ಹೋಗಿ ಹಣ್ಣನ್ನು ಹಂಚಿ ಫುಡ್ಡನ್ನು ಕೊಡಿ. ದುಡ್ಡು ಕೊಡಬೇಡಿ, ಹಣ್ಣನ್ನು ಹಂಚಿ ಅಥವಾ ಫುಡ್ ಕೊಡಿ. ಓಕೆ, ಕಮ್ಯುನಿಕೇಷನ್ಸು ಯಾರ ನಡುವೆ ಕಮ್ಯುನಿಕೇಷನ್ ಆಗ್ತಾ ಇರಲಿಲ್ಲ, ಸೊ ಕಮ್ಯುನಿಕೇಷನ್ ಆಗುವಂತಹ ಚಾನ್ಸಸ್ ಇದೆ, ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಆಗಿರಬಹುದು. ಓಕೆ, ಮಿಸ್ಕಮ್ಯುನಿಕೇಷನ್ ಆಗಿರೋ ಒಂದು ಚಾನ್ಸಸ್ ಇದೆ. ಓಕೆ, ಆ ಕಾರಣದಿಂದ ಥ್ರೋಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ಸೊ ನಿಮ್ಮ ಒಂದು ಭಾವವನ್ನು ನಿಮ್ಮ ಪರ್ಸನ್ಗೆ
ನೀವು ಹೇಳೋಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮ ಪರ್ಸನ್ನರ ಥ್ರೋಟ್ ಚಕ್ರ ಬ್ಲಾಕ್ ಆಗಿರೋದ್ರಿಂದ ಅಥವಾ ಬೇರೆ ಯಾರಾದರೂ ಬ್ಲಾಕ್ ಮಾಡಿರೋದ್ರಿಂದಾಗಿ ಕಮ್ಯುನಿಕೇಟ್ ಆಗ್ತಾ ಇಲ್ಲ. ಓಕೆ, ಸೊ ಡಿವೈನ್ ಏಂಜಲ್ಸ್ ಗೈಡೆನ್ಸ್ ಫಾರ್ ಯು ಅಂತ ಬರ್ತಾ ಇದೆ. ಸೊ ಈ ಕಾರ್ಡ್ಸು ನಾನು ಏನು ಈ ಒರಾಕಲ್ನ ನಾನು ರೀಡ್ ಮಾಡ್ತಾಯಿದ್ದೀನಿ, ನನಗೆ ಪದೇ ಪದೇ ಈ ಕಾರ್ಡ್ ಬರ್ತಾ ಇದೆ ಅಂದರೆ ಡಿವೈನು ಏಂಜಲ್ಸು ನಿಮ್ಮ ಸುತ್ತಮುತ್ತ ಇದ್ದಾರೆ. ನೀವು ಬಿಲೀವ್ ಮಾಡ್ತೀರಿ ಏಂಜಲ್ಸನ್ನ, ನೀವು ಬಿಲೀವ್ ಮಾಡ್ತೀರಿ ಡಿವೈನನ್ನು. ಓಕೆ, ಬಟ್ ಅವ್ರ ಗೈಡೆನ್ಸು ನಿಮಗೆ ಬರ್ತಾ ಇದೆ, ಎಲ್ಲೋ ಒಂದು ಕಡೆ ನೀವು ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಇಲ್ಲ. ಓಕೆ, ಸೊ ನಮ್ಮ ಒಂದು ಟ್ಯಾರೋಟ್ ರೀಡಿಂಗ್ ವಿಡಿಯೋ ಥ್ರೂ ಕೂಡ, ನಮ್ಮ ಚಾನಲ್ ಥ್ರೂ ಕೂಡ ನಿಮಗೆ ಗೈಡೆನ್ಸ್ ಸಿಗ್ತಾ ಇರ್ಬೋದು, ನೀವು ಫಾಲೋ ಮಾಡ್ತಾ ಇಲ್ಲ ಅನಿಸುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನೋಡ್ತಾ ಇಲ್ಲ, ಸ್ಕಿಪ್ ಮಾಡ್ಬೋದು ವಿಡಿಯೋನ. ಸೊ ಈ ಒಂದು ಎನರ್ಜಿನೂ ನನಗೆ ಫೀಲ್ ಆಗ್ತಾಯಿದೆ. ಗಾಡ್ ಕೇರ್ಸ್ ಅಬೌಟ್ ಯು ಅಂತ ಬರ್ತಾ ಇದೆ. ಸೊ ದೇವರು, ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ದೇವ್ರು ನಮ್ಮನ್ನು ಕಾಪಾಡ್ತದನೋ ಇಲ್ಲೋ, ದೇವ್ರು ನಮ್ಮ ಹತ್ರ ಇದ್ದಾನೋ ಇಲ್ಲೋ, ದೇವರೇ ನನ್ನ ಜೊತೆಗೆ ನೀನು ಇದೆಯಾ ಇಲ್ವಾ, ಆ ಥರ ಏನಾದ್ರು ಪ್ರಶ್ನೆಗಳಿದ್ರೆ ದೇವ್ರು ನಿಮ್ಮನ್ನು ಕೇರ್ ಮಾಡ್ತಾಯಿದ್ದಾರೆ, ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಆ್ಯಂಡ್ ಸೇವ್ ದ ಓಷಿಯನ್ ಅಂತ ಬರ್ತಾ ಇದೆ. ಸೊ ಸೇವ್ ವಾಟರ್ನ ಸೇವ್ ಮಾಡಬೇಕು ಅಂತ ಇಲ್ಲಿ ಮೇಯ್ನು ನಿಮಗೆ ಗೈಡೆನ್ಸು. ಸೊ ನೀವು ಎಲ್ಲೇ ವಾಟರ್ ಫಾಲ್ಸಿಗೆ ಹೋಗಿ, ಬೀಚಿಗೆ ಹೋಗಿ, ನದಿ ತಟದಲ್ಲಿ ಹೋಗಿ, ಡ್ಯಾಮ್ಗೆ ಹೋಗಿ, ಎಲ್ಲೇ ಹೋದ್ರೂ ಅಲ್ಲಿ ಕ್ಲೀನ್ ಅನ್ನೋದನ್ನು ಇರಬೇಕು. ಪ್ಲಾಸ್ಟಿಕ್ಕನ್ನು ಚೆಲ್ಲೋದು, ಪ್ಲಾಸ್ಟಿಕ್ಕಿನ ಬಾಟಲನ್ನು ಚೆಲ್ಲೋದು. ಓಕೆ, ಫುಡ್ ಏನೋ ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀರಿ, ಏನೋ ಖಾಲಿ ಮಾಡ್ತೀರಿ, ಅದನ್ನ ಅಲ್ಲಲ್ಲೇ ಚೆಲ್ಲೋದು ಮಾಡಬೇಡಿ. ನಿಮ್ಮ ಕ್ಯಾರಿ ಬ್ಯಾಗಲ್ಲಿ ಏನೇನಿರುತ್ತೆ ಅದು ಖಾಲಿ ಆದಮೇಲೂ ನಿಮ್ಮ ಮನೆಗೇ ತೊಗೊಂಡು ಹೋಗಿ, ಅಥವಾ ದಾರಿಲೆಲ್ಲಾದರೂ ಅಲ್ಲಿ ಡಸ್ಟ್ಬಿನ್ ಇದ್ದರೆ ಅಲ್ಲಿ ಥ್ರೋ ಮಾಡಿ, ಅಥವಾ ನಿಮ್ಮ ಮನೆಗೇ ಹೋಗಿ ಡಸ್ಟ್ಬಿನ್ನಿಗೆ ಹಾಕಿ ಥ್ರೋ ಮಾಡಿ. ಓಕೆ, ಸುತ್ತಮುತ್ತ ನೀಟ್ನೆಸ್ಸನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ಗೈಡೆನ್ಸ್ ನಿಮಗೆ. ಓಕೆ, ಗೋಲ್ಡ್ ರಿಂಗ್, ಗೋಲ್ಡ್ ಗಿಫ್ಟ್ ಬರುವಂಥ ಚಾನ್ಸಸ್ ಇದೆ. ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಏನಾದ್ರು ನೋಡ್ತಾ ಇದ್ರೆ, ಬಹುಶಃ ಹಸ್ಬೆಂಡ್ಸು ನೀವೇನಾದ್ರು ನೋಡ್ತಾ ಇದ್ರೆ ನಿಮ್ಮ ವೈಫಿಗೆ ಗೋಲ್ಡ್ ಗಿಫ್ಟ್ ಕೊಡಬೇಕು ಅಂತ ಇರೋದು, ಅಥವಾ ಗೋಲ್ಡ್ ರಿಂಗ್ ಕೊಡಬೇಕಂತ ಇರೋದು ಫೀಲ್ ಮಾಡ್ತಾ ಇರ್ಬೋದು ನೀವು, ಅಥವಾ ನಿಮ್ಮ ಹೆಂಡತಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಇನ್ನು ನೀವು ಹೆಂಡ್ತೀರೇನಾದರೂ ಇಲ್ಲಿ ನೋಡ್ತಾ ಇದ್ದರೆ, ಸೊ ಫ್ಯೂಚರಲ್ಲಿ ನಿಮ್ಮ ಪರ್ಸನ್ ನಿಮಗೆ ಗೋಲ್ಡ್ ಗಿಫ್ಟ್ ಕೊಡುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಯಾರು ಮ್ಯಾರೇಜ್ ಆಗಿಲ್ಲ, ಎಂಗೇಜ್ಮೆಂಟ್ ಸೆರೆಮನಿ ಆಗುವಂತಹ ಒಂದು ಚಾನ್ಸಸ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಓಕೆ, ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಮೈ ಕ್ರಶ್ ಅಂತ ಮೆಸೇಜ್ ಬರ್ತಾ ಇದೆ. ನೀವು ಇಲ್ಲಿ ಯಾರು ನೋಡ್ತಾ ಇದ್ದಾರೆ, ನಿಮ್ಮ ಕ್ರಶ್ಶು ನಿಮಗೆ ಇಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ಸೊ ಬಹುಶಃ ಇಲ್ಲಿ ನೀವು ನಿಮ್ಮ ಲವ್ವರ್ ಅಂತೇಳಿ ನೀವು ನೋಡ್ತಾ ಇದ್ದೀರಿ, ಬಟ್ ಇಲ್ಲಿ ನಿಮ್ಮ ಕ್ರಶ್ಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಬಹುಶಃ ಫ್ಯೂಚರಲ್ಲಿ ಅವರೇ ನಿಮಗೆ ಪ್ರಪೋಸ್ ಕೂಡ ಮಾಡೋ ಒಂದು ಚಾನ್ಸಸ್ ಇದೆ. ಬ್ಯಾಡ್ ಸೈಕಲ್ ಎಂಡ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಸೊ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. 1111 ಮೆಸೇಜನ್ನು, ನಂಬರನ್ನು ಟೈಪ್ ಮಾಡಿ. ಆ್ಯಂಡ್ ನ್ಯೂ ಲವ್ ಎಂಗೇಜ್ಮೆಂಟ್, ಇದು ಬಂದೇ ಬಿಡ್ತು ಫೈನಲಿ. ಸೊ ನ್ಯೂ ಲವ್ ಎಂಗೇಜ್ಮೆಂಟ್ ಬರ್ತಾ ಇದೆ. ಸೊ ಕ್ಲೈಮ್ ಮಾಡ್ಕೊಳ್ಳಿ ಎನರ್ಜೀಸ್ನ. ಮಿರರ್ ವರ್ಕ್ ಮಾಡಿರ್ಬೋದು ಕೆಲವರು ಇಲ್ಲಿ, ಅಥವಾ ಮಿರರ್ ವರ್ಕ್ ಮಾಡಲಿದ್ದೀರಿ. ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿರುವಂತಹ ವ್ಯಕ್ತಿಗಳು ನೀವಾಗಿರಬಹುದು. ಓಕೆ, ಸೊ ನಿಮ್ಮ ಟ್ವಿನ್ ನಿಮಗೆ ಪ್ರಪೋಸ್ ಮಾಡುವಂತಹ ಚಾನ್ಸಸ್ ಇರ್ಬೋದು. ಓಕೆ, ಐ ವಾಂಟ್ ಟು ಮೇಕ್ ಯು ದ ಹ್ಯಾಪಿಯೆಸ್ಟ್ ವಿಮೆನ್ ಆರ್ ಮೆನ್ ಇನ್ ದ ವರ್ಲ್ಡ್ ಅಂತ ಬರ್ತಾಯಿದೆ. ಸೊ ನಿಮ್ಮ ಮೆನ್ನು ನಿಮ್ಮನ್ನು ಈ ವರ್ಲ್ಡಲ್ಲೇ ಹ್ಯಾಪಿಯೆಸ್ಟಾಗಿ, ನಿಮ್ಮನ್ನು ಹ್ಯಾಪಿಯಾಗಿ ನೋಡ್ಕೋಬೇಕು ಅನ್ನೋ ಒಂದು ಎನರ್ಜಿಯಲ್ಲಿದ್ದಾರೆ. ಅಥವಾ ನೀವು ಇಲ್ಲಿ ವಿಮೆನ್ ನೋಡ್ತಾ ಇದ್ದರೆ ನಿಮ್ಮ ಮೆನ್ ಹಾಗೂ ಯೋಚನೆ ಮಾಡ್ತಾಯಿದ್ರೆ. ಆ್ಯಂಡ್ ಮೆನ್ಸ್ ಇಲ್ಲಿ ನೋಡ್ತಾ ಇದ್ದರೆ ನಿಮ್ಮ ವಿಮೆನ್ ಈ ರೀತಿ ಎನರ್ಜಿಯಲ್ಲಿ ಇದ್ದಾರೆ. ಸೊ ನಿಮ್ಮನ್ನು ಇಡೀ ವರ್ಲ್ಡಲ್ಲೇ ಹ್ಯಾಪಿಯೆಸ್ಟಾಗಿ ಇಟ್ಕೊಳ್ಬೇಕು, ನೀವು ಅದನ್ನು ಫೀಲ್ ಮಾಡಬೇಕು. ನಿಮ್ಮನ್ನು ಖುಷಿಯಾಗಿಡೋಕ್ಕೆ ಅವರು ಏನು ವರ್ಕ್ ಮಾಡ್ತಾಯಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ, ಫೀಲ್ ಮಾಡ್ತಾಯಿದ್ದಾರೆ. ಇದು ನನಗೆ ಬಂದಿರತಕ್ಕಂಥ ಎನರ್ಜೀಸು. ಓಕೆ, ಸೊ ಫೈನಲಿ ನಿಮ್ಮ ಪರ್ಸನರಲ್ಲಿ ನೋಡಿ ಆಲ್ರೆಡಿ ಮೆಸೇಜಸ್ ಬಂದಾಗಿದೆ. ಎಸ್, ಮೆಸೇಜಸ್ ಕಾಲ್ಗೆ ವೆಯ್ಟ್ ಮಾಡ್ತಾ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ವೆಯ್ಟ್ ಮಾಡ್ತಾ ಇರೋ ಎನರ್ಜಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಷನು ಇದೆ. ಥರ್ಡ್ ಪಾರ್ಟಿ ಸಿಚುವೇಷನಿಂದ ಮೂವ್ ಆನ್ ಆಗೋ ಎನರ್ಜಿ ಕಾಣಿಸ್ತಾ ಇದೆ. ಕೆಲವ್ರದ್ದು ಇಲ್ಲಿ ಬ್ರೇಕಪ್ ಆಗ್ಬೋದು, ಅದೇ ಹೇಳ್ದಲ್ಲ ನ್ಯೂ ಲವ್ ಅಂತ ಬರ್ತಾ ಇದೆ. ಸೊ ರೀಸೆಂಟಾಗಿ ಬ್ರೇಕಪ್ ಆಗಿರ್ಬೋದು, ಅಥವಾ ಬ್ರೇಕಪ್ ಆಗೋ ಎನರ್ಜಿಲಿ ನೀವಿದ್ದೀರಿ. ಓಕೆ, ಇನ್ನು ಫ್ಯೂಚರಲ್ಲಿ ಬ್ರೇಕಪ್ ಆಗ್ಬೋದು ನಿಮ್ಮದು ಕೆಲವ್ರದ್ದು. ಸೊ ಆ ಬ್ರೇಕಪ್ ಆದ ನಂತರ ಹೊಸ ಪ್ರೀತಿ ನಿಮ್ಮ ಲೈಫಲ್ಲಿ ಬರಬಹುದು. ಸೊ ಯಾವುದೋ ಒಂದು ರಿಲೇಷನ್ಶಿಪ್ ಕಟ್ ಆಗ್ತಾ ಇದೆ ಅಂದರೆ ತಕ್ಷಣವೇ ಹೊಸ ಪ್ರೀತಿಗೋಸ್ಕರ ಹುಡ್ಕಕ್ಕೆ ಹೋಗಬೇಡಿ. ತಕ್ಷಣವೇ
ಅಲ್ಲಿ ಆ್ಯಕ್ಷನನ್ನು ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅಲ್ಲೂ ಮತ್ತೆ ಸ್ಟ್ರಗಲ್ ಆಗುತ್ತೆ. ಸೊ ಸದ್ಯಕ್ಕೆ ನೀವು ಕೆರಿಯರ್ ಕಡೆ ಫೋಕಸ್ ಮಾಡ್ಕೊಳ್ಳಿ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಅಂತೇಳಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ನಿಮ್ಮ ಕಡೆ ಫೋಕಸ್ ಮಾಡಿ, ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ಓಕೆ, ಎಮೋಷ್ನಲಿ ಡೌನ್ ಆಗೋಕ್ಕೆ ಹೋಗಬೇಡಿ, ನಿಮ್ಮ ಒಳಗಿರುವಂತಹ ಸ್ಟ್ರೆಂತನ್ನು, ಪವರನ್ನು ಹುಡ್ಕೊಳ್ಳಿ, ಕಂಡು ಹಿಡ್ಕೊಳ್ಳಿ ಅಂತಲೂ ಗೈಡೆನ್ಸ್ ಬರ್ತಾ ಇದೆ. ನಿಮ್ಮ ಪರ್ಸನರ ಫೀಲಿಂಗ್ಸು ಸದ್ಯಕ್ಕೆ ಕೆಲವೊಂದು ವಿಚಾರದಿಂದ ಮೂವ್ ಆನ್ ಆಗ್ತಾ ಇದ್ದಾರೆ, ಬಟ್ ಅವರ ಒಳಗೆ ದುಃಖ ಇದೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಫೈನಾನ್ಷಿಯಲಿ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದಾರೆ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ಬೋದು, ಅಥವಾ ಯಾರಾದರೂ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರ್ಬೋದು. ಬಟ್ ಈಗ ಸಿಚುವೇಶನ್ ಸರಿ ಇಲ್ಲ ಆ ದುಡ್ಡು ವಾಪಸ್ ಬರೋಕ್ಕೆ, ವಾಪಸ್ ಕೇಳೋಕ್ಕೆ, ಅಲ್ಲಿ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಫ್ರೆಂಡ್ಶಿಪ್ ಎನರ್ಜಿ ಕಟ್ ಆಗ್ತಾ ಇರ್ಬೋದು, ಜಗಳಗಳು ವಾರಗಳು ಆಗ್ತಾ ಇರೋದು ಕಾಣಿಸ್ತಾ ಇದೆ ದುಡ್ಡಿಗಾಗಿ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ನು ಆ ವ್ಯಕ್ತಿಗಳು ಯಾರಿಗೆ ದುಡ್ಡು ಕೊಟ್ಟಿದ್ದಾರೋ ಆ ವ್ಯಕ್ತಿಗಳಿಂದ ದುಡ್ಡು ಇಸ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇರೋದು, ಮೆಸೇಜ್ ಕಾಲಿಗಾಗಿ ವೆಯ್ಟ್ ಮಾಡ್ತಾ ಇರೋದು, ಕಮ್ಯುನಿಕೇಟ್ಗಾಗಿ ವೆಯ್ಟ್ ಮಾಡ್ತಾ ಇರೋದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಫೈನಾನ್ಷಿಯಲಿ ಸ್ಟ್ರಗಲ್ ಇರೋದ್ರಿಂದಾಗಿ ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗೆ ಸರಿಯಾಗಿ ವರ್ತನೆ ಮಾಡ್ತಾಯಿಲ್ಲ, ಸರಿಯಾಗಿ ಮಾತುಕತೆ ಆಡ್ತಾಯಿಲ್ಲ, ಬಹುಶಃ ಊಟ ತಿಂಡಿ ಮಾಡ್ತಾಯಿಲ್ಲ. ಸೊ ಅದಕ್ಕೆ ಫುಡ್ ಆ್ಯಂಡ್ ಫ್ರೂಟ್ ಅಂತ ಬಂತು. ಸೊ ನಿಮ್ಮ ಪರ್ಸನ್ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಇದ್ದರೆ ಓಕೆ, ಅಥವಾ ವೈಫ್ ಇದ್ದರೆ ಅವರೇನಾದರೂ ಊಟ ತಿಂಡಿ ಕಡೆ ಗಮನ ಕೊಡ್ತಾಯಿಲ್ಲ, ಫ್ರೂಟ್ಸ್ ಸರಿಯಾಗಿ ತೊಗೊಳ್ತಾಯಿಲ್ಲ, ಮಿನರಲ್ಸ್ ಇಲ್ಲ, ಕಮ್ಮಿ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅವರಿಗೆ ಸರಿಯಾಗಿ ಊಟ ಮಾಡೋಕ್ಕೆ ಹೇಳಿ. ಓಕೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದವರು ಹೇಳಿಬಿಡಿ. ಓಕೆ, ಯಾರ್ದು ಕಮ್ಯುನಿಕೇಟ್ ಆಗ್ತಾಯಿಲ್ಲ ಡಿವೈನ್ ಹತ್ರ ಪ್ರೇಯರ್ ಮಾಡ್ಕೊಳ್ಳಿ. ಓಕೆ, ಸೊ ಮನಿ ರೇಖಿ ಹೀಲಿಂಗ್ ಅಗತ್ಯ ಇದೆ. ಓಕೆ, ಎಮೋಷ್ನಲಿ ಹರ್ಟ್ ಆಗಿರೋದ್ರಿಂದಾಗಿ, ನೆಗೆಟಿವ್ ಥಾಟ್ಸ್ ಬರ್ತಾ ಇರೋ ಕಾರಣದಿಂದಾಗಿ ಮೆಂಟಲ್ ಹೆಲ್ತ್ ಅವಶ್ಯಕತೆ ಇದೆ, ಮೆಂಟಲಿ ಹೀಲಿಂಗ್ ಅಗತ್ಯ ಇದೆ, ಎಮೋಷ್ನಲಿ ಹೀಲಿಂಗ್ ಅಗತ್ಯ ಇದೆ. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಅವರು ಹೊರಗೆ ಬರೋ ಚಾನ್ಸಸ್ ಇದೆ. ನಿಮ್ಮ ಜೊತೆಗೆ ಮತ್ತೆ ಯೂನಿಯನ್ ಬಯಸುವಂತಹ, ನಿಮ್ಮ ಜೊತೆಗೆ ಮತ್ತೆ ವಾಪಸ್ ಲೈಫ್ ಲೀಡ್ ಮಾಡುವಂತಹ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಅವರಿಗೆ ಅವರ ಕೆರಿಯರಲ್ಲಿ ಅವ್ರು ಮಾಡುವಂತಹ ಕ್ಷೇತ್ರದಲ್ಲಿ ಅವರಿಗೆ ನೇಮ್ ಫೇಮ್ ಬರ್ಬೋದು. ಓಕೆ, ಅವರಿಗೆ ಅವಾರ್ಡ್ ಬರ್ಬೋದು, ಒಳ್ಳೆ ಪ್ರಶಸ್ತಿ ಬರ್ಬೋದು. ಓಕೆ, ಗೋಲ್ಡ್ ಮೆಡಲ್ ಬರ್ಬೋದು. ಓಕೆ, ಸರ್ಕಾರದಿಂದ ಗೌರವ ಸಿಗುವಂತಹ ಚಾನ್ಸಸ್ಸು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಡಿವೈನ್ ಟೈಮಿಗೋಸ್ಕರ ವೆಯ್ಟ್ ಮಾಡಿ ಅಂತ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಇನ್ನೂ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ, ನೀವು ಈ ಥರ ಸಿಚುವೇಷನಲ್ಲಿ ಇದ್ದರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ಅಲ್ಲಿ ಬರುವಂಥ ರೆಮಿಡೀಸ್ನ ನೀವು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಪರ್ಸನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇದಿಷ್ಟು ಡಿವೈನ್ ಗೈಡೆನ್ಸ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹೈಪ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.